ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಬ್ಬಾ ಸತ್ನಪ್ಪ ದೇವ, ಅಮ್ಮ ಏನಾಯ್ತವ? ಅಯ್ಯಯ್ಯೋ ಏನಾಯ್ತು ಅಣ್ಣ? ಅಯ್ಯಯ್ಯೋ ಜಾಗ ಬಿಡಿ. ಅಯ್ಯೋ ಏನಾಯ್ತ್ರಿ ಅಮ್ಮ? ಅಯ್ಯೋ ಏನಾಯ್ತ್ರಿ? ಅವ್ರನ್ನ ಅಯ್ಯೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ. ನಡೀರಿ, ಬೇಗ ಬನ್ನಿ ಅಣ್ಣ, ಕರ್ಕೊಂಡು ಹೋಗೋಣ ಅಣ್ಣ. ಅಯ್ಯೋ ಸ್ವಲ್ಪ ಆಗಿದ್ರೆ ನನ್ನ ತಲೆ ಮೇಲೆ ಬೀಳ್ತಿತ್ತು. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟೋ ಹಾಗಾಗ್ಲಿ. ಮೊನ್ನೆ ನಾಣೆ ಅವರಿಗೂ ಕೂಡ ಹೀಗೆ ಆಯ್ತು. ಛೇ, ನನಗೆ ಏಟಾಗ್ಬೇಕಾದ ಕೈ ಪಾಪ ಅವರಿಗಾಯ್ತು. ಏನೋ ನನ್ನಿಂದ ಎಲ್ರಿಗೂ ಕಷ್ಟ ಆಗ್ತಿದೆ. ನಿನಗೇನು ಆಗ್ಲಿಲ್ವಲ್ಲಮ್ಮ? ನೀನು ಹೇಳಿದ ನಿಜಾನೇ. ಸರಿಯಾಗಿ ಪಾಠ ಬೀಳೋ ಸಮಯಕ್ಕೆ ನೀನ್ ಜರುಗಿ ಅಣ್ಣ ಬಂದ್ಬಿಟ್ರು. ಏನೇ ಆಗ್ಲಮ್ಮ, ಶುಕ್ರವಾರದ ದಿನ ಗಂಡ ಕಳೀತು. ಬಾ ಅಮ್ಮ, ಒಳಗೆ ಹೋಗೋಣ. ಬಾ. ನಿಜವಾಗ್ಲೂ ಈ ಪ್ರಾಬ್ಲಮ್ ನಿತ್ಯನಿಗಾಗ್ಬೇಕಿತ್ತು ಅಜ್ಜಿ. ಪಾಪ ನಾಣಿ ನಿತ್ಯನ್ ಜಾಗದಲ್ಲಿ ಕೂತ್ಕೊಂಡು ನಿತ್ಯನ ಸೇವ್ ಮಾಡಿ ಅವನ ಕೈನ ಮುರ್ಕೊಂಡಿದ್ದಾನೆ. ಸ್ವಲ್ಪ ಆಗಿದ್ರೆ ನನ್ನ ತಲೆ ಮೇಲೆ ಬೀಳ್ತಿತ್ತು. ಪಾಪ ಅನ್ಯಾಯವಾಗಿ ಚಿಕ್ಕಪ್ಪನ ತಲೆ ಮೇಲೆ ಬಿತ್ತು. ಓಂ ತತ್ಪುರುಷಾಹ ವಿದ್ಮಹಿ ದೇವಾಯ ಧೀಮಹಿ. ಹೇಳಿಮಾ. ಪೂಜೆ ಮಾಡ್ಬೇಕು ಪುರೋಹಿತ್ರೆ. ಯಾವ ಪೂಜೆ ಮಾಡ್ಬೇಕಮ್ಮ? ತಲೆಮಾರ್ಗಳಿಂದ ನಮ್ಮ ವಂಶಕ್ಕೆ ಒಂದ್ ಶಾಪ ಇದೆ. ಆ ಶಾಪದಿಂದ ನಮ್ಮ ಮನೆ ಸೊಸೆಗೆ ಪ್ರಾಣಾಪಾಯ ಇದೆ. ಅದು ದೂರ ಆಗ್ಲಿ ಅಂತ ಪೂಜೆ ಮಾಡ್ಬೇಕು. ಅಮ್ಮ, ತಲೆಮಾರಿನಿಂದ ಶಾಪ ಇದೆ ಅಂತೀರಾ? ಈ ಸಾಧಾರಣ ಪೂಜೆಯಿಂದ ನಿಮ್ಗೆ ಪರಿಹಾರ ಸಿಗುತ್ತೇನಮ್ಮ? ಶಾಪ ದೂರ ಆಗ್ಬೇಕು ಅಂತ ಇಲ್ಲಿವರೆಗೂ ಎಷ್ಟೋ ಯಜ್ಞ ಯಾಗಗಳನ್ನ ಮಾಡಿದೀವಿ. ಶಾಪ ದೂರ ಆಗಿದ್ಯೋ ಇಲ್ವೋ, ಆದ್ರೆ ತೊಂದರೆಗಳು ಮಾತ್ರ ಬರ್ತಾನೆ ಇದೆ. ಯಾವಾಗ ಪ್ರಾಣ ನಷ್ಟ ಆಗುತ್ತೋ ಅಂತ ಭಯ ಆಗ್ತಿದೆ. ದೇವ್ರೇ ದಿಕ್ಕು ಅಂತ ಆ ಅಮ್ಮ ಅವರು ಏನಾದ್ರೂ ದಾರಿ ತೋರಿಸ್ತಾರೆ ಅಂತ ಇಲ್ಲಿಗೆ ಬಂದಿದ್ದೀನಿ. ಸರಿನಮ್ಮ. ಹೆಸರು ಗೋತ್ರ ಹೇಳಿ. ನಿತ್ಯ ಭಾರದ್ವಾಜ ಗೋತ್ರ. ಭಾರದ್ವಾಜ ಗೋತ್ರೋದ್ಭವಸ್ಯ ನಿತ್ಯಾನಾಮಧೇಯಸ್ಯ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ಅಭಯಾಯುರಾರೋಗ್ಯೈಶ್ವರ್ಯಾಭಿವೃದ್ಧ್ಯರ್ಥಂ ಮನೋವಾಂಛಾ ಫಲಸಿದ್ಧ್ಯರ್ಥಂ ಪೂಜಾಂ ಕರಿಷ್ಯೆ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ಆಪದಾಮಭರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ದಂತ್ಯ ಪ್ರಚೋದಯಾತ್. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಒಂದು ನಿಮಿಷ ನಿಲ್ಲಿ ಅಮ್ಮ. ಓಂ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವ್ಯಹೋತ್ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ. ಅಮ್ಮ, ಇದು ಅಮ್ಮನವ್ರ ರಕ್ಷಾ ಯಂತ್ರ. ಇದರಿಂದ ಶಾಪ ಕಳೆಯುತ್ತೋ ಇಲ್ವೋ ಗೊತ್ತಿಲ್ದಿದ್ರು ಒಳ್ಳೇದಂತೂ ಆಗೇ ಆಗುತ್ತೆ. ಇದನ್ನ ತಗೊಂಡೋಗಿ ಅವ್ರಿಗೆ ಕಟ್ಬಿಡಿ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ಪಾಪಕ್ಷಯಕರಂ. ಧನ್ಯವಾದಗಳು ಪುರೋಹಿತ್ರೆ. ದೇವ್ರ ದಯೆಯಿಂದ ನಿಮ್ಮ ಆಶೀರ್ವಾದದಿಂದ ನಮ್ಮ ಮನೆ ಸೊಸೆ 100 ಕಾಲ ಬದುಕಬೇಕು.
ಹೋಗಿ ಬರ್ತೀನಿ. ಒಳ್ಳೇದಾಗ್ಲಮ್ಮ. ನಿತ್ಯ ಕಾಲ್ ಮಾಡ್ತಿದ್ದಾಳಲ್ಲ. ಕಮಾನ್ ಜೈ, ಕಮಾನ್. ಮತ್ತೆ ಮನೆಯವ್ರ ಎದುರುಗಡೆ ಓವರ್ ಆಕ್ಟಿಂಗ್ ಮಾಡೋದು ಕಾಲ್ ಮಾಡ್ತಿದ್ದಾಳೆ. ನಾನಂತೂ ರಿಸೀವ್ ಮಾಡಲ್ಲ. ಕಟ್ ಮಾಡಿದ್ನಲ್ಲ. ಮತ್ತೆ ಮಾಡ್ತಾ ಇದ್ದಾಳಲ್ಲ. ಈಗ ನೋಡ್ತೀನಿ ಹೇಗ್ ಕಾಲ್ ಮಾಡ್ತಾಳೆ ಅಂತ. ರೆಸ್ಟೋರೆಂಟ್ಗೆ ಕರೆಸಿ ಜೈನ ಕೂಲ್ ಮಾಡೋಣ ಅನ್ಕೊಂಡ್ರೆ ಹೀಗೆ ಸ್ವಿಚ್ ಆಫ್ ಮಾಡಿದಾನಲ್ಲ. ಹಲೋ ಸರ್, ಮೇಡಮ್ ಲೈನಲ್ಲಿದ್ದಾರೆ. ನಾನು ಆಫೀಸಲ್ಲಿ ಇಲ್ಲ ಅಂತ ಹೇಳು. ಸರ್ ಆಫೀಸಲ್ಲಿ ಇಲ್ಲ ಮೇಡಮ್. ಎಲ್ಲಿಗೆ ಹೋಗಿದ್ದಾರೆ? ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಸರ್. ಸೈಟಿಗೆ ಹೋದ್ರು ಅಂತ ಹೇಳು. ಸೈಟ್ ನೋಡಕ್ ಹೋಗಿದ್ದಾರೆ ಮೇಡಮ್. ಸಾರಿ ಸರ್. ಏನ್ ಹೇಳು? ಯಾವ ಸೈಟಿಗೆ ಹೋಗ್ತಿದ್ರಿ ಸರ್? ಗೊತ್ತಾಯ್ತಲ್ವಾ, ವಿಷಯ ಏನು ಅಂತ ಹೇಳು. ನಾನು ನಮ್ ರೆಸ್ಟೋರೆಂಟ್ ಅಲ್ಲಿ ಇದ್ದೀನಿ. ಅದಕ್ಕೆ ಬೇಗ ಬಾ ಜೈ. ಸಾರಿ, ನಾನು ಬ್ಯುಸಿ ಇದ್ದೀನಿ. ನಾನು ಲೋನ್ಲಿ ಆಗಿದ್ದೀನಿ. ಹಾಗಾದ್ರೆ ಮನೆಗೆ ಹೋಗು. ಹೋಗಕ್ ಬಿಡ್ತಿಲ್ಲ. ಯಾರು? ಒಬ್ರು ನನ್ನ ಕಡೆನೆ ನೋಡ್ತಾ ಮೆನು ಆರ್ಡರ್ ಮಾಡ್ದೆ, ನನ್ನೇ ನೋಡ್ತಿದ್ದಾನೆ. ಯಾರವನು? ಅವನು ನಿನ್ನ ನೋಡಿದ್ರೆ ನೋಡ್ಲಿ, ನೀನು ಆ ಕಡೆ ನೋಡಿದ್ರೆ ಎದ್ದು ಹೋಗು. ಅವನ್ ಲುಕ್ ನಂಗೆ ಹೋಗಕ್ಕೆ ಬಿಡ್ತಿಲ್ಲ ಜೈ. ಟೀಸ್ ಮಾಡ್ತಿದ್ದಾನೆ. ಓಕೆ ಓಕೆ, ಅಲ್ಲಿ ಬಂದು ನೋಡ್ಕೋತೀನಿ ಇರು ಅವನಿಗೆ. ಏನಾಯ್ತು ಸರ್? ಯಾರೋ ನಿತ್ಯನ ಟೀಸ್ ಮಾಡ್ತಿದ್ದಾನಂತೆ. ಹೋಗಿ ಅವನ್ನ ವಿಚಾರಿಸ್ಕೋಬೇಕು. ಹೇಳಿ ಸರ್. DCPಗೆ ಕಾಲ್ ಮಾಡು ಅಂತೀರಾ? ಸ್ಟೇಟ್ ಪೊಲೀಸ್, ಸೆಂಟ್ರಲ್ ಪೊಲೀಸ್, CRPF, ಮಿಲಿಟರಿ ಮ್ಯಾನ್, ಮಿಲಿಟರಿ ಫೋರ್ಸ್ ಇವರೆಲ್ಲರನ್ನು ಅಲ್ಲಿಗೆ ಕರೆಸ್ಬಿಡ್ಲಾ ಸರ್? ಒಬ್ಬನಿಗೋಸ್ಕರ ಇಷ್ಟು ಜನ ಯಾಕೆ ನಾಣಿ? ಅವನಿಗೆ ನಾನೇ ಸಾಕು. ನಿಮ್ಗೆ ಯಾಕೆ ರಿಸ್ಕು ಅಂತ? ನಿತ್ಯನ್ಗೋಸ್ಕರ ಇಷ್ಟು ರಿಸ್ಕ್ ತಗೊಳ್ದೇ ಇದ್ರೆ ನಾನು ಅವಳ ಗಂಡ ಅಂತ ಹೇಗೆ ಅನಿಸ್ಕೋತೀನಿ? ಹೋಗ್ಲಿ, ನಮ್ಮ ಲೈಸೆನ್ಸ್ ಇರೋ ಗನ್ನಾರು ತಗೊಂಡೋಗಿ ಸರ್. ನೋ, ಮ್ಯಾಕ್ಸಿಮಮ್ ಹ್ಯಾಂಡ್ಸ್ ಇಂದಾನೆ ಹ್ಯಾಂಡಲ್ ಮಾಡ್ತೀನಿ. ಬೆಸ್ಟ್ ಆಫ್ ಲಕ್ ಸರ್. ಥ್ಯಾಂಕ್ ಯು. ಕಲ್ಪನಾ, ಅಮ್ಮ ಕಲ್ಪನಾ. ಏನಜ್ಜಿ? ನಿತ್ಯನ್ ಕರಿಯಮ್ಮ. ಸರಿ ಅಜ್ಜಿ. ನಿತ್ಯ, ಅಮ್ಮ ನಿತ್ಯ. ಏನತ್ತೆ? ಅಜ್ಜಿ ಕರೀತಿದಾರಮ್ಮ. ಹೇಳಿ ಅಜ್ಜಿ. ಈಗ ತಾನೇ ಗುಡಿಯಿಂದ ಬರ್ತಾ ಇದ್ದೀನಮ್ಮ. ಗುಡಿಲಿ ಪುರೋಹಿತರು ನಿನ್ಗೋಸ್ಕರ ಈ ತಾಯಿತ ಕೊಟ್ಟಿದ್ದಾರೆ. ಇದನ್ನ ಕಟ್ಕೊಂಡ್ರೆ ನಿನ್ಗೆ ಒಳ್ಳೇದಾಗತ್ತಂತೆ. ತಗೊಮ್ಮ.
ತಗೊಂಡ್ ಕಟ್ಕೊಮ್ಮ. ಏನಮ್ಮ ಯೋಚನೆ ಮಾಡ್ತೀಯಾ? ತಾಯ್ತ ತಗೊಂಡ್ ಕಟ್ಕೋ. ಇವರೆಲ್ಲ ನಾನು ಒಳ್ಳೇದಕ್ಕೆ ಹೇಳ್ತಿದ್ದಾರೆ. ಇವ್ರ ಜೊತೆ ಒಳ್ಳೆ ರೀತಿಲಿರೋದು ನಂಗೆ ಒಳ್ಳೇದಲ್ಲ. ಇವ್ರ ದೃಷ್ಟಿಲಿ ಅಮ್ಮವ್ರನ್ನ ಕೆಟ್ಟೋರ್ ಮಾಡ್ದಿದ್ರೆ ನನಗೆ ಮುಕ್ತಿ ಸಿಗಲ್ಲ. ಏನಾಯ್ತಮ್ಮ ನಿತ್ಯ? ತಾಯ್ತಿ ತಗೊಂಡು ಕಟ್ಕೋ. ಯಾಕೆ ಕಟ್ಕೋಬೇಕು ಮಾವ? ಈಗ ನನಗೆ ಅಂಥದ್ದು ಏನಾಯ್ತು ಅಂತ ಕಟ್ಕೋಬೇಕು? ಏನೋ ಆಗಿದೆ ಅಂತ ಅಲ್ಲಮ್ಮ, ಏನೋ ಆಗ್ಬಾರ್ದು ಅಂತ ಈ ತಾಯ್ತ ಕಟ್ಕೋ ಅಂತಿದ್ದೀನಿ. ನಡೆಯೋ ಕೆಟ್ಟದನ್ನ ಈ ತಾಯ್ತ ತಡೆಯುತ್ತೆ ಅಂದ್ರೆ ನಂಗೆ ನಂಬೇಕಾ? ಎಲ್ಲ ನಾನ್ಸೆನ್ಸ್. ಈ ತಾಯ್ತಕ್ಕೆ ಅಷ್ಟು ಪವರ್ ಇದ್ರೆ ಇನ್ನು ಪೊಲೀಸ್ ಯಾಕೆ, ಪ್ರೊಟೆಕ್ಷನ್ ಯಾಕೆ? ಈ ರೀತಿ ಟ್ರ್ಯಾಶ್ನ ನೀವು ನಂಬ್ತೀರೇನೋ, ಆದ್ರೆ ನಾನ್ ನಂಬಲ್ಲ. ಇವಳೇನ್ ಹೀಗ್ ಮಾತಾಡ್ತಿದ್ದಾಳೆ? ಇಲ್ಲಿವರೆಗೂ ಚೆನ್ನಾಗೇ ಇದ್ಲಲ್ಲ. ತಪ್ಪಮ್ಮ, ಹಾಗೆ ಹೇಳ್ಬಾರ್ದು. ನಿನಗೋಸ್ಕರ ಅಂತ ಅಜ್ಜಿ ಗುಡಿಗೆ ಹೋಗಿ ತಾಯ್ತ ತಂದಿದ್ದಾರೆ. ಬೇಡ ಅಂದೆ ಕಟ್ಕೊಳಮ್ಮ. ಇದ್ಯಾವುದೋ ತಾಯ್ತ ಕಟ್ಕೊಂಡು ಅಮ್ಮನವ್ರ ಹಾಗೆ ಊರೆಲ್ಲ ತಿರುಗ್ಲಾ? ಆಫ್ಟರ್ ಆಲ್ ಒಂದ್ ತಾಯ್ತಾನ ಕುದ್ಕೆ ಕಟ್ಕೊಳ್ಳ ನಾನು? ಹೇಗ್ ಕಾಣ್ತೀನಿ ನಿಮ್ಗೆ? ನಿಜವಾಗ್ಲೂ ನಿತ್ಯಾಗಿ ಏನೋ ಆಗಿದೆ ಚಂದ್ರಿಕಾ. ವಿಚಿತ್ರವಾಗಿ ಮಾತಾಡ್ತಾಳೆ. ಸಿ, ನಾನು ಕುದ್ಕೆಗೆ ಹಾಕೋಬೇಕು ಅಂದ್ರೆ ಅದಕ್ಕೊಂದು ಅರ್ಹತೆ ಇರಬೇಕು. ಅದು ಪ್ಲಾಟಿನಂ ಚೈನು, ಡೈಮಂಡ್ ನೆಕ್ಲೆಸ್ ಆಗ್ಬೇಕು. ಅದನ್ ಬಿಟ್ಟು ಚೀಪ್ ಆಗಿ ಈ ತಾಯ್ತನೆಲ್ಲ ಹಾಕೊಳ್ಳಲ್ಲ. ಇನ್ ಯಾವತ್ತೂ ನನ್ ಮುಂದೆ ತರಬೇಡಿ, ನಂಗೆ ಇಷ್ಟ ಆಗಲ್ಲ. ನೋಡಿ ಅಜ್ಜಿ, ನನ್ನ ನೀವು ರ್ಯಾಂಪ್ ಮೇಲೆ ನಡೆಯೋ ಮಿಸ್ ಬ್ಯಾಂಗ್ಳೂರ್ ತರ ನೋಡ್ಬೇಕೇ ಹೊರತು ಜಾತ್ರೆಲಿರೋ ಅಮ್ಮನವ್ರ ಹಾಗಲ್ಲ. ನಾನು ಮಾರಮ್ಮನೋ ಇನ್ಯಾರೋ ಅಲ್ಲ. ಐ ಆಮ್ ನಿತ್ಯ ಶ್ರೀನಿವಾಸ್. ಇಷ್ಟು ದಿನಕ್ಕೆ ನಮ್ಮ ಅಜ್ಜಿಗೆ ಹುಚ್ಚು ಬಿಡ್ತು. ಈ ಮನೆಗೆ ಕರೆಕ್ಟ್ ಸೊಸೆ ಬಂದಿದ್ದಾಳೆ. ಇವಳು ಜಾಸ್ತಿ ದಿನ ಇಲ್ಲಿರಲ್ಲ. ನೋಡಮ್ಮ ನಿತ್ಯ, ಮನುಷ್ಯ ಅಂದ್ಮೇಲೆ ಇದನ್ನೆಲ್ಲ ನಂಬೇಕು. ನಮಗ್ ಗೊತ್ತಿಲ್ದೇನೆ ಆಪತ್ತು ತೊಂದರೆಗಳು ಬರ್ತಾನೆ ಇರುತ್ತೆ. ಅದರಿಂದ ನಮ್ಮನ್ ಕಾಪಾಡೋದು ಒಂದು ದೈವ ಶಕ್ತಿನೇ. ನಾನ್ ಹೇಳಿದ್ರೆ ನಿಮ್ ಮಗಳಿಗೆ ಅರ್ಥ ಆಗ್ತಿಲ್ಲ, ನೀವಾದ್ರೂ ಹೇಳಿ. ನಿಮಗ್ ನೋವು ಕೊಟ್ಟಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ. ಏಯ್, ಇಲ್ ಬಾ.
ಯಾರ್ ನಿತ್ಯ ನಿನ್ನ ಟೀಸ್ ಮಾಡಿದ್ದು? ಇವನಾ? ಅವನಾ? ಇವನಾ? ಏಯ್ ಹೇಳು ನಿತ್ಯ, ಯಾರು ಇವನಾ? ಇವನು ಆಗಿಂದನೂ ಇವ್ ನನ್ನ ಹೀಗೆ ನೋಡ್ತಿದ್ದಾನೆ, ರೆಪ್ಪೆ ಕೂಡ ಮುಚ್ತಿಲ್ಲ. ನೋಡು ಜೈ, ನನ್ನ ಟೆಂಪ್ಟ್ ಮಾಡ್ತಿದ್ದಾನೆ. ಆವೇಶದಲ್ಲಿ ತುಂಬಾ ಓವರ್ ಆಕ್ಟಿಂಗ್ ಮಾಡ್ಬಿಟ್ಟೆ. ಸಾರಿ ಬ್ರೋ. ಏಯ್ ಏನ್ ಕಾಮಿಡಿ ಮಾಡ್ತಾ ಇದ್ಯಾ? ಇಲ್ಲ ಜೈ, ಆಗಿಂದ ನನ್ಗೆ ಮದ್ವೆ ಆಗಿದೆ ಅಂತ ತಾಳಿ ಕೂಡ ತೆಗೆದು ತೋರಿಸಿದ್ದೀನಿ, ಆದ್ರೆ ಕೇಳಿಲ್ಲ. ನಾನೇ ಬೇಕು ಅಂತಿದ್ದಾನೆ. ತುಂಟ ಇವನು ಅಲ್ವಾ? ನಿಜವಾಗ್ಲೂ ನಿನ್ನ ಯಾರೋ ಟೀಸ್ ಮಾಡಿದ್ದಾರೆ ಅಂತ ವರ್ಕ್ ನ ಬಿಟ್ ಬಂದ್ರೆ ನನ್ನೇ ಜೋಕರ್ ಮಾಡ್ತೀಯಾ? ಸಾರಿ ಜೈ, ನಿನ್ನ ಹೇಗ್ ಕರ್ಸೋದೋ ಗೊತ್ತಿಲ್ದೆ. ಅಷ್ಟಕ್ಕೂ ನಾನು ಇಲ್ಲಿ ಯಾಕೆ ಬರ್ಬೇಕಿತ್ತು? ಆಕ್ಟಿಂಗ್ ಮಾಡೋದಕ್ಕೆ ಇಲ್ಲಿ ಯಾರಿದ್ದಾರೆ? ಇನ್ ಮುಂದೆ ನೋ ಆಕ್ಟಿಂಗ್ ಜೈ, ಎಲ್ಲ ರಿಯಲ್. ವಾಟ್? ನಮ್ಮ ಮಧ್ಯೆ ಕಾಂಟ್ರವರ್ಸಿ ಬೇಡ, ಕಾಂಪ್ರಮೈಸ್ ಆಗೋಣ. ನಾನ ನಿನ್ನ ಹತ್ರ ಜಗಳ ಮಾಡಿದ್ದು? ನೀನೇ ಅಲ್ವಾ ನನ್ನ ದೂರ ಇಟ್ಟಿದ್ದು? ನಿನಗೆ ಪ್ರೀತಿಯಿಂದ ಕೊಟ್ಟು ಗಿಫ್ಟ್ ಒಡೆದು ಹಾಕ್ದೆ. ಐ ಆಮ್ ರಿಯಲಿ ಸಾರಿ ಜೈ, ಗೊತ್ತಿಲ್ಲದೆ ಕೈ ಜಾರಿದ್ದು. ನೀನ್ ಕೂಗಿದ್ದಕ್ಕೆ ನನ್ನ ಕಂಟ್ರೋಲ್ ತಪ್ಪಿದ್ದು. ಪ್ಲೀಸ್, ತಪ್ಪು ನಂದೆ. ಐ ಆಮ್ ರಿಯಲಿ ಸಾರಿ ಜೈ. ಸಾರಿ ಅಂದ್ರೆ ಒಡೆದಿರೋ ಗಿಫ್ಟ್ ಮತ್ತೆ ಬರುತ್ತಾ? ಜೈ, ಆದ್ರೆ ನೇಮ್ ಒಂದೇ ಜೈ, ಅದು ತಾಜ್ ಮಹಲ್ಲೇ. ಜೈ, ನನ್ ಗಿಫ್ಟನ್ನ ತಗೊಂಡಿದ್ದು ನಿನ್ ಲವ್ನಲ್ಲ. ಅಂದ್ರೆ ನನ್ ಮೇಲೆ ಕೋಪ ಹೋಗಿದ್ದಷ್ಟೇ, ಪ್ರೀತಿ ಹುಟ್ಟಿಲ್ಲ ಅಂತೀಯ? ಓಕೆ ಜೈ, ನಿನ್ ಕೋಪ ಹೋಗಕ್ಕೆ ನಾನು ಇದನ್ ಕೊಟ್ಟೆ. ನನ್ ಮೇಲೆ ಪ್ರೀತಿ ಹುಟ್ಟೋದಕ್ಕೆ ನನ್ನ ನಾನೇ ಕೊಡ್ತೀನಿ. ಇಷ್ಟು ದಿನ ನೀನು ನನ್ನ ಮೇಲೆ ತೋರಿಸಿದ ಪ್ರೀತಿಗೆ, ಸಹನೆಗೆ ಥ್ಯಾಂಕ್ ಯು ಜೈ. ಇನ್ನು ನಿನ್ನ ವೇಟ್ ಮಾಡಿಸಲ್ಲ. ನೀನು ಪಿಲ್ಲು ಬ್ಲ್ಯಾಂಕೆಟ್ ತಗೊಂಡು ಕೆಳಗೆ ಮಲ್ಕೊಳ್ಳೋ ಅಗತ್ಯ ಇನ್ನು ಮುಂದೆ ಇಲ್ಲ. ಇವತ್ತಿಂದ ನಮ್ಮ ಬೆಡ್